ರೇಣುಕಾಸ್ವಾಮಿ ಫೆಬ್ರವರಿ 27ನೇ ತಾರೀಕು ಮೆಸೇಜ್ ಮಾಡ್ತಾನೆ, ಇನ್ಸ್ಟಾಗ್ರಾಮ್ ಖಾತೆಯಿಂದ ಮೆಸೇಜ್ ಮಾಡ್ತಾನೆ. ಇವರು ಯಾರು ಅಂತಾನೆ ಗೊತ್ತಿರಲಿಲ್ಲ ಅಂತ ಡಿಫೆನ್ಸ್ ವಾದ ಮಾಡುತ್ತೆ. ಪವಿತ್ರಾಗೆ ರೇಣುಕಾಸ್ವಾಮಿ ಫೆಬ್ರವರಿಯಿಂದಾನೇ ಮೆಸೇಜ್ ಮಾಡಿದ್ದ, ಅವರಿಬ್ಬರ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿತ್ತು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಜಾಮೀನು ಕೊಡಬಾರ್ದು ಅಂತ ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. SPP ಆಕ್ಷೇಪಣೆಯನ್ನ ಸಲ್ಲಿಸಿ ವಾದ ಮಾಡ್ತಾ ಇದ್ದಾರೆ. ನಾನು ಇದುವರೆಗೆ ಎಲ್ಲೂ ಮೀಡಿಯಾ ಮುಂದೆ ಮಾತಾಡಿಲ್ಲ. CV ನಾಗೇಶ್ ಅವರ ವಾದಕ್ಕೆ ಬ್ರೇಕ್ ಹಾಕ್ತಾರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್. ಅಂದ್ರೆ ಮೀಡಿಯಾ ಟ್ರಯಲ್ ನಿಜವಾದ ಟ್ರಯಲ್ ಆಗಲ್ಲ ಅಂತ ಏನು ಹೇಳಿದ್ರಲ್ಲ CV ನಾಗೇಶ್ ಅವರು, ಅವರ ವಾದದ ಮೊದಲಿಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾ ಇದ್ದಾರೆ, ನಾನು ಮೀಡಿಯಾ ಮುಂದೆ ಎಲ್ಲೂ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಜಾಮೀನು ಸಿಗತ್ತಾ ಇಲ್ವಾ, ಹೇಗೆ ವಾದ ಮಂಡನೆ ಮಾಡ್ತಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವತ್ತು? CV ನಾಗೇಶ್ ಅವರ ವಾದಕ್ಕೆ ಬ್ರೇಕ್ ಹಾಕ್ತಾರಾ, ಅವರ ವಾದಕ್ಕೆ ಕೌಂಟರ್ ಕೊಡ್ತಾರಾ? ದರ್ಶನ್ ವಿರುದ್ಧ ಇರ್ತಕ್ಕಂಥ ಎಲ್ಲ ಸಾಕ್ಷಿಗಳು ಸುಳ್ಳು ಅಂತ ಒಂದೊಂದೇ ಸಾಕ್ಷಿಗಳನ್ನ CV ನಾಗೇಶ್ ಪ್ರೂವ್ ಮಾಡ್ತಾ ಬಂದ್ರು, ಸುಳ್ಳು ಅಂತ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಸಾಕ್ಷಿಗಳನ್ನ. ಈಗ ಅದಕ್ಕೆ ಬ್ರೇಕ್ ಹಾಕಿ ಹೇಗೆ ದರ್ಶನ್ ವಿರುದ್ಧ ಪ್ರಬಲ ಆರೋಪಗಳಿದ್ದಾವೆ ಅನ್ನೋದನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರೂವ್ ಮಾಡ್ತಾರಾ? ದರ್ಶನ್, ಪವಿತ್ರ ಗೌಡ ಹಾಗೂ ಅನುಕುಮಾರ್ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಕೋಕಾ, NIA, UAPA ಕೇಸಲ್ಲಿ ಸಾಕ್ಷಿ ಮರೆಮಾಚಬಹುದು. ಯಾವ ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಬಗ್ಗೆ ಉಲ್ಲೇಖ ಇಲ್ಲ. ಒಂದು ವೇಳೆ ಸಾಕ್ಷಿ ಹೆಸರನ್ನ ಮುಚ್ಚಿಟ್ಟಾಗ ಸರಿಯಾದ ಕಾರಣ ಬೇಕು, ಅದನ್ನ ಕೋರ್ಟ್ ಪರಿಗಣಿಸಬೇಕು ಅಂತ ಸಂದೇಶ್ ಚೌಟ ಹೇಳಿರ್ತಕ್ಕಂಥದ್ದು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನು ವಾದ ನಡೀತಾ ಇದೆ ಅಂತ ಮಾಹಿತಿ ಕೊಡ್ತಾ ಇದ್ದೀವಿ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ರಂಜಿತ್ ಶಿರ್ಯಾರ್. ಇನ್ಸ್ಟಾಗ್ರಾಮ್ ಖಾತೆಯಿಂದ ಏನೆಲ್ಲ ಬಟವಾರೆ ಆಗಿತ್ತು, ಏನೆಲ್ಲ ಮೆಸೇಜ್ಗಳು ಶೇರ್ ಆಗಿದ್ವು ಅನ್ನೋದ್ರ ಬಗ್ಗೆ ಈಗ ಅಲ್ಲಿ ಪ್ರಸ್ತಾಪ ಆಗ್ತಾ ಇದೆ. SPP ಅವರು ಮೊದಲ ಬಾಲಲ್ಲೇ ಸಿಕ್ಸರ್ ಅನ್ನುವಂತೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾಗೇಶ್ ಅವರ ವಾದಕ್ಕೆ ಕೌಂಟರ್, ಆರೋಪಿ ಪರ ಮಾತಾಡೋದಕ್ಕೆ ಮಾಧ್ಯಮಗಳ ಎದುರುಗಡೆ ಹೋದವರು ನೀವೇ, ನಾವು ಯಾವತ್ತೂ ಮಾಧ್ಯಮಗಳ ಮುಂದೆ ಹೋಗಲಿಲ್ಲ. ಪವಿತ್ರಾಗೆ ರೇಣುಕಾಸ್ವಾಮಿ ಫೆಬ್ರವರಿಯಿಂದ ಗೊತ್ತಿತ್ತು, ತನ್ನ ನಂಬರ್ ಕೊಟ್ಟು ಪವನ್ಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಹೇಳಿದ್ಲು. 27ನೇ ತಾರೀಕಿಂದ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿತ್ತು ಇನ್ಸ್ಟಾಗ್ರಾಮ್ ಖಾತೆಯಿಂದ. ಇವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ ಅಂತ ಡಿಫೆನ್ಸ್ ವಾದ ಅಲ್ಲಿ ಆಗ್ತಾ ಇರೋದು. ಇಲ್ಲಿ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿದ್ದು, ಹಾಗೇನೆ ಇದೇ ಪವಿತ್ರ ಗೌಡ ಪವನ್ ನಂಬರನ್ನು ರೇಣುಕಾಸ್ವಾಮಿಗೆ ಕೊಟ್ಟಿದ್ದು, ಇತ್ಯಾದಿ ಎಲ್ಲ ವಿಚಾರಗಳು ಇಲ್ಲಿ ವಾದದಲ್ಲಿ ಬರ್ತಾ ಇದೆ. ನೋಡಿ, ಅವರಿಬ್ಬರ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿತ್ತು. ಫೆಬ್ರವರಿ 27ನೇ ತಾರೀಕಿನಂದು ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾನೆ, ಇನ್ಸ್ಟಾಗ್ರಾಮ್ ಖಾತೆಯಿಂದ ಮೆಸೇಜ್ ಮಾಡ್ತಾನೆ. ರೇಣುಕಾಸ್ವಾಮಿಯಿಂದ ಪವಿತ್ರ ಗೌಡಗೆ ಅಶ್ಲೀಲ ವಿಡಿಯೋ ಕಳಿಸ್ತಾನೆ. ರೇಣುಕಾಸ್ವಾಮಿಗೂ ಪವಿತ್ರ ಗೌಡಗೂ ಅಲ್ಲಿ ಕಾನ್ವರ್ಸೇಷನ್ ಆಗುತ್ತೆ. ಫೆಬ್ರವರಿಯಿಂದ ಇಬ್ಬರ ನಡುವೆ ಚಾಟ್ ನಡೆಯುತ್ತೆ. ರೇಣುಕಾಗೆ ಪವನ್ ನಂಬರ್ ಕೊಟ್ಟಿದ್ದೆ ಪವಿತ್ರ. ಆರೋಪಿ ಪರ ವಕೀಲರಿದ್ದಾರಲ್ಲ, ಅವರೇ ಮೀಡಿಯಾಗೆ ಎಲ್ಲವನ್ನೂ ಕೂಡ ನೀಡಿದ್ದಾರೆ. ರೇಣುಕಾಸ್ವಾಮಿಯಿಂದ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜು, ಪವಿತ್ರಾಗೂ ಫೆಬ್ರವರಿಯಿಂದ ರೇಣುಕಾಸ್ವಾಮಿ ಪರಿಚಯ ಆಗಿತ್ತು, ಇವರಿಬ್ಬರ ನಡುವೆ ಚಾಟ್ ಆಗಿತ್ತು. ರೇಣುಕಾಗೆ ನಂಬರ್ ಕೊಟ್ಟಿದ್ದು ಪವಿತ್ರ ಗೌಡ. ಆರೋಪಿ ಪರ ವಕೀಲರೇ ಮೀಡಿಯಾಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮೀಡಿಯಾದವ್ರ ಬಗ್ಗೆ ಮೊನ್ನೆ ನಾಗೇಶ್ ಅವರು, CV ನಾಗೇಶ್ ಅವರು ಮಾತಾಡಿದ್ರಲ್ಲ, ಇದನ್ನು ಈಗ SPP ಪ್ರಸನ್ನಕುಮಾರ್ ಅವರು ಉಲ್ಲೇಖ ಮಾಡ್ತಾರೆ. ನೋಡಿ, ಮೀಡಿಯಾಗೆ ಹೇಳಿಕೆಗಳನ್ನು ಕೊಟ್ಟಿದ್ದೇ ವಕೀಲರು ಅಂತೇಳಿ ಹೇಳ್ತಾರೆ. ಮತ್ತೆ ನಂಬರ್ ಹೆಂಗೆ ಸಿಕ್ತು ರೇಣುಕಾಸ್ವಾಮಿಗೆ ಅಂತೇಳಿ ಬಂದಾಗ ಪವಿತ್ರ ಗೌಡನೇ ನಂಬರ್ ಕೊಟ್ಟಿದ್ದು ರೇಣುಕಾಸ್ವಾಮಿಗೆ. ರೇಣುಕಾಸ್ವಾಮಿ ಹೌದು, ಅಶ್ಲೀಲ ವಿಡಿಯೋವನ್ನು ಕಳಿಸಿದ್ದು ರೇಣುಕಾಸ್ವಾಮಿ. ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ನಡುವೆ ಫೆಬ್ರವರಿಯಲ್ಲೇ ಮಾತುಕತೆ ನಡೀತಾ ಇತ್ತು.
ಇನ್ಸ್ಟಾಗ್ರಾಮ್ನಲ್ಲಿ. ಆನಂತರ ನಂಬರ್ ಕೊಡ್ತಾಳೆ, ಆನಂತರ ಅವರಿಬ್ರು ಚಾಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ SPP ಪ್ರಸನ್ನ ಕುಮಾರ್ ಇಲ್ಲಿ ಕೌಂಟರ್ ಕೊಡ್ತಾ ಇದ್ದಾರೆ CV ನಾಗೇಶ್ ಅವರ ವಾದಕ್ಕೆ. ಪವಿತ್ರಾಗೆ ರೇಣುಕಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದ, ಅಲ್ಲದೆ ಫೋಟೋ ಹೇಗಿದೆ ಅಂತ ಕೂಡ ಕೇಳಿದ್ದಾನೆ. ಅದಕ್ಕೆ ಪವಿತ್ರ ಗೌಡ ಸೂಪರ್ ಅಂತ ಕೂಡ ಹೇಳಿದ್ಲು. ಬ್ಲಾಕ್ ಮಾಡೋದು ಎಲ್ಲರಿಗೂ ಇರೋ ಸಾಮಾನ್ಯ ಜ್ಞಾನ, ಬ್ಲಾಕ್ ಮಾಡೋದು. ಈ ರೀತಿ ಮೆಸೇಜ್ ಕಳಿಸಿದ್ರೆ ಬ್ಲಾಕ್ ಮಾಡಬಹುದಿತ್ತು. ಇನ್ಸ್ಟಾಗ್ರಾಮ್ನಲ್ಲಿ ಬ್ಲಾಕ್ ಮಾಡಿರೋ ರಿಪೋರ್ಟ್ ಆಪ್ಷನ್ ಇದೆ, ರಿಪೋರ್ಟ್ ಮಾಡೋ ಆಪ್ಷನ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಬ್ಲಾಕ್ ಮಾಡಿರೋ ರಿಪೋರ್ಟ್ನ ಆಪ್ಷನ್ ಇದೆ, ಬ್ಲಾಕ್ ಮಾಡಬಹುದಿತ್ತಲ್ಲ ಅಂತ ಅವರು ಕೇಳ್ತಿದ್ದಾರೆ. SPP ಅವರು ಇಲ್ಲಿ ವಾದ ಮಾಡ್ತಾ ಇರೋದು. ರೇಣುಕಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡ್ತಾನೆ, ಫೋಟೋ ಕಳಿಸ್ತಾನೆ, ಹೇಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಪವಿತ್ರ ಗೌಡ ಸೂಪರ್ ಅಂತ ರಿಪ್ಲೈ ಮಾಡ್ತಾರೆ. ಈ ರೀತಿ ಅಶ್ಲೀಲ ಮೆಸೇಜ್ ಮಾಡಿದಾಗ ನೀವ್ಯಾಕೆ ಸುಮ್ಮನೆ ಇದ್ರಿ? ಆ ಅಕೌಂಟನ್ನು ಬ್ಲಾಕ್ ಮಾಡ್ಬೋದಿತ್ತಲ್ಲ, ರಿಪೋರ್ಟ್ ಮಾಡ್ಬೋದಿತ್ತಲ್ಲ. ಒಂದು ಕಾಮನ್ ಸೆನ್ಸ್ ಅದು ಆ ಆಪ್ಷನಲ್ಲಿ ಇದೆ. ಇದ್ರ ಬಗ್ಗೆ ನಿಮಗೆ ಗೊತ್ತಾಗ್ಲಿಲ್ವಾ ಅಂತ SPP ವಾದ ಮಾಡ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಕೋಲೀಗ ನಾಗೇಂದ್ರ ಬಾಬು ಈಗ ಕೋರ್ಟ್ ಇಂದಾನೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ನಾವು ಗಮನಿಸ್ತಾ ಇದ್ವಿ SPP ಅವರ ವಾದ ಯಾವ ರೀತಿ ಇರುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಆರಂಭದಲ್ಲಿಯೇ ಫಸ್ಟ್ ಬಾಲ್ಗೆ 6 ಹೊಡೆದಂಗಿತ್ತು SPP ಅವರ ಆ ವಾದ. ಮುಖ್ಯವಾಗಿ ಅವರು 2 ವಿಚಾರಗಳನ್ನು ಫೋಕಸ್ ಮಾಡ್ತಾ ಇರೋದು. ದರ್ಶನ್ ಪರ ವಕೀಲರೇ ಮಾಧ್ಯಮಗಳ ಮುಂದೆ ಹೋದ್ರು, ಹೇಳಿಕೆಗಳನ್ನು ಕೊಟ್ಟರು, ನಾವು ಹೋಗಿಲ್ಲ ಅನ್ನುವಂಥದ್ದು ನಂಬರ್ 1. ಇನ್ನು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನು ವಾದ ನಡೀತಾ ಇದೆ ಅಂತ ಮಾಹಿತಿ ಕೊಡ್ತಾ ಇದ್ದೀವಿ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್. ಇನ್ಸ್ಟಾಗ್ರಾಮ್ ಖಾತೆಯಿಂದ ಏನೆಲ್ಲ ಬಟವಾರೆ ಆಗಿತ್ತು, ಏನೆಲ್ಲ ಮೆಸೇಜ್ಗಳು ಶೇರ್ ಆಗಿದ್ವು ಅನ್ನೋದ್ರ ಬಗ್ಗೆ ಈಗ ಅಲ್ಲಿ ಪ್ರಸ್ತಾಪ ಆಗ್ತಾ ಇದೆ. SPP ಅವರು ಮೊದಲ ಬಾಲಲ್ಲೇ ಸಿಕ್ಸರ್ ಅನ್ನುವಂತೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾಗೇಶ್ ಅವರ ವಾದಕ್ಕೆ ಕೌಂಟರ್. ಆರೋಪಿ ಪರ ಮಾತಾಡೋದಕ್ಕೆ ಮಾಧ್ಯಮಗಳ ಎದುರುಗಡೆ ಹೋದವರು ನೀವೇ, ನಾವು ಯಾವತ್ತೂ ಮಾಧ್ಯಮಗಳ ಮುಂದೆ ಹೋಗಲಿಲ್ಲ. ಪವಿತ್ರಾಗೆ ರೇಣುಕಸ್ವಾಮಿ ಫೆಬ್ರವರಿಯಿಂದ ಗೊತ್ತಿತ್ತು, ತನ್ನ ನಂಬರ್ ಕೊಟ್ಟು ಪವನ್ಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಹೇಳಿದ್ಲು. 27ನೇ ತಾರೀಕಿಂದ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿತ್ತು ಇನ್ಸ್ಟಾಗ್ರಾಮ್ ಖಾತೆಯಿಂದ. ಇವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ ಅಂತ ಡಿಫೆನ್ಸ್ ವಾದ ಅಲ್ಲಿ ಆಗ್ತಾ ಇರೋದು. ಇಲ್ಲಿ ಪವಿತ್ರ ಗೌಡ ರೇಣುಕಸ್ವಾಮಿಗೆ ಮೆಸೇಜ್ ಮಾಡಿದ್ದು, ಹಾಗೇನೆ